11th exams also. Today we'll continue our further remaining syllabus. But before that, we'll say the prayer, then we'll start our class. Okay, so all of you join your hands, close your eyes and say the prayer. Gajananam bhutaganadisevitam kapittajambupalasaravhakshitam Umasutam shoka vinashakaranam namami Vigneshwara pada pankajam. Yes. By praying to the Lord Ganesha, we'll start our class. So here all of you open unit number 5, self-reliance. Till now we have completed the 4 lessons and 4 poems. Yes, friend, in need I had told you the last lesson in the last class, and also we have completed the 4 poems, that is March, trees, spring and rain in summer. Yes, so keep your faith book complete, and now we'll learn the new lesson, that is self-reliance. So what do you mean by self-reliance? Self-respect, self-discipline, self-decision. Yes, self andre enu? What do you mean by self? What do you mean by self? Self, ourself, myself. Self andre nammashtakke nave. Myself andre nannashtakke nane. So self-reliance. Self-reliance andre enu? Ability to do something. ಸೊ ನೀವು ಏನೋ ಒಂದು ಮಾಡಬೇಕು, ಅದು ಯಾವುದೇ ಸಹಾಯ ಇಲ್ಲದೇನೆ ನಿಮ್ಮಷ್ಟಕ್ಕೆ ನೀವು ಮಾಡುವಂತದಕ್ಕೆ ನಾವೇನಂತ ಹೇಳ್ತೀವಿ, ಸೆಲ್ಫ್ ರಿಲಯನ್ಸ್ ಮೀನ್ಸ್ ಅಬಿಲಿಟಿ ಟು ಡೂ ಸಮಥಿಂಗ್. ಹಿಯರ್ ಐ ವಿಲ್ ರೈಟ್ ದಿ ನ್ಯೂ ವರ್ಡ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿ ಲೆಸನ್ ಯು ಮಸ್ಟ್ ನೋ ದಿ ಮೀನಿಂಗ್ ಆಫ್ ದಿ ಟೈಟಲ್, ದಟ್ ಈಸ್ ಸೆಲ್ಫ್ ರಿಲಯನ್ಸ್ means ability to do things by yourself. Things by yourself. ಅಂದ್ರೆ ಯಾವುದೇ ಒಂದು ಥಿಂಗ್ಸ್, ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದು ನಿಮ್ಮಲ್ಲೇ ಅಬಿಲಿಟಿ ಇರಬೇಕು, ನಿಮ್ಮಷ್ಟಕ್ಕೆ ನೀವೇ ಇಂಡಿಪೆಂಡೆಂಟ್ ಆಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೇನೆ. ಈಗ ಫಾರ್ ಎಕ್ಸಾಂಪಲ್, ಇನ್ ಯುವರ್ ಹೋಮ್ ಯು ವಿಲ್ ಡಿಪೆಂಡ್ ಆನ್ ಯುವರ್ ಮದರ್, ಫಾದರ್. ಎಸ್, ಏನಾದ್ರೂ ಊಟ ಬೇಕಂದ್ರೆ ನಿಮ್ಮ ತಾಯಿಗೆ ಕೇಳ್ತೀರಿ ಅಲ್ವಾ, ಅಥವಾ ಏನಾದ್ರೂ ಒಂದು ದುಡ್ಡು ಬೇಕಾದ್ರೆ, ಮನಿ ಬೇಕಾದ್ರೆ ನೀವು ಯಾರಿಗೆ ಕೇಳ್ತೀರಿ, ನಿಮ್ಮ ಫಾದರ್ಗೆ ಕೇಳ್ತೀರಿ. ಸೊ ನೀವು ಇಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ. ಸೊ ನಿಮ್ಮ ಕೆಲಸಗಳನ್ನ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳ್ಳೋದು, ದಟ್ ವಿ ಕಾಲ್ ಇಟ್ ಆಸ್ ದಿ ಸೆಲ್ಫ್ ರಿಲಯನ್ಸ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಥಿಂಗ್ಸ್ ಗಳನ್ನ, ನಿಮ್ಮ ಬುಕ್ಸ್ ಅನ್ನ ಸರಿಯಾದ ಪ್ರಾಪರ್ ಪ್ಲೇಸ್ ಅಲ್ಲಿ ಇಡೋದು, ನಿಮ್ಮಷ್ಟು ನೀವೇ ನೀಟಾಗಿ ನಿಮ್ಮ ರೂಮ್ ಅನ್ನ ನೀಟಾಗಿ ಇಟ್ಕೊಳ್ಳೋದು, ನಿಮ್ಮ ಬಟ್ಟೆಯನ್ನ ನೀವೇ ವಾಶ್ ಮಾಡ್ಕೊಳ್ಳೋದು, ಇವೆಲ್ಲ ನೀವು ನಿಮ್ಮಷ್ಟಕ್ಕೆ ನೀವೇ ಮಾಡುವಂತಹ ಕೆಲಸಗಳು. ಸೊ ದಟ್ ವಿ ಕಾಲ್ ಇಟ್ ಆಸ್ ದಿ ಸೆಲ್ಫ್ ರಿಲಯನ್ಸ್. ಎಸ್, okay, now we come to know that self-reliance meaning. So answer each of these questions in 2 or more sentences. Here in the pre-reading task they have given the some questions, so you need to answer that questions by yourself. First one, A, is there a hero or anti-hero in you? So first of all, as you all know that hero. So don't think that the film hero, film ಅಲ್ಲಿ ಬರುವಂತ ಹೀರೋ ಅದು ಒಂದು ರಿಯಲ್. ಸೊ ರಿಯಲ್ ಹೀರೋ ಅಂದ್ರೇನು, ಒಂದು ನಾಯಕನಾಗುವಂತಹ ಕ್ವಾಲಿಟಿ ಹೀರೋ, ರಿಯಲ್ ಹೀರೋ. ಸೊ ಇಸ್ ದೇರ್ ಅ ಹೀರೋ ಆರ್ ಆಂಟಿ ಹೀರೋ ಇನ್ ಯು? ಅಂದ್ರೆ ನಿಮ್ಮ ಒಳಗಡೆ ಒಬ್ಬ ಹೀರೋ ಇದ್ದಾನ, ಒಬ್ಬ ನಾಯಕ ಇದ್ದಾನ. ಹೀರೋ ಅಂದ್ರೇನು, ಅವನು ಯಾವುದಕ್ಕೂ ಎಲ್ಲದಕ್ಕೂ ರೆಡಿ ಇರ್ತಾನೆ. ಹಿ ಕ್ಯಾನ್ capable to do the things, anything. ಅವ್ರ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಇರೋದಿಲ್ಲ. ಅವ್ರಿಗೆ ನಾವು ಏನಂತ ಹೇಳ್ತೀವಿ, ಹೀರೋ ಅಂತ. ಸೊ ನಿಮ್ಮೊಳಗೂ ಕೂಡ ಒಬ್ಬ ಹೀರೋ ಇದಾನ, ಅಥವಾ ಆಂಟಿ ಹೀರೋ, ನಾಯಕ. ಆಂಟಿ ಹೀರೋ ಅಂದ್ರೆ ಅಪೋಸಿಟ್, ವಿಲನ್.
ನಿಮ್ಮೊಳಗಡೆ ಹೀರೋ ಇದ್ದಾರಾ ಅಥವಾ ಆಂಟಿ ಹೀರೋ ಇದ್ದಾರಾ? ಸೊ ಆನ್ಸರ್ ಇನ್ ದಿ 2 or more sentences. Next, is he noble or ignoble? Is he noble or ignoble? ಅಂದ್ರೆ ಯಾವ ತರ ಇದ್ದಾರೆ? ನೋಬಲ್ ಅಂದ್ರೆ ಏನು? ಒಂದು ಉನ್ನತ ನೋಬಲ್ ಕ್ಯಾರೆಕ್ಟರ್ ಇದೆನಾ ಅಥವಾ ಇಲ್ವಾ? ಈಸ್ ಹಿ ಹೆಲ್ಪ್ಫುಲ್ ಆರ್ ಡೇಂಜರಸ್? ಓಕೆ, ನಿಮ್ಮ ಒಳಗಡೆ ಹೀರೋ ಇದ್ರೆ ಎಸ್ ಆರ್ ನೋ. ಇಫ್ ಎಸ್ ಮೀನ್ಸ್ ಈಸ್ ಹಿ ಹೆಲ್ಪ್ಫುಲ್ ಆರ್ ಡೇಂಜರಸ್? ಆ ಹೀರೋನ ಗುಣಗಳು ಅಥವಾ ಕ್ವಾಲಿಟಿ ಅಂಡ್ ದಿ ಕ್ಯಾರೆಕ್ಟರ್ ಆಫ್ ದಟ್ ಹೀರೋ ವಿಲ್ ಬಿ ದ ಹೆಲ್ಪ್ಫುಲ್ ಆರ್ ಡೇಂಜರಸ್. ಅವರಲ್ಲಿರುವಂತಹ ಗುಣಗಳು, ಕ್ವಾಲಿಟೀಸ್ ಆರ್ ಎ ಬಿಹೇವಿಯರ್, ಈಸ್ ಇಟ್ ಹೆಲ್ಪ್ಫುಲ್ ಆರ್ ಡೇಂಜರಸ್? ಯಾವ ತರ ಇದೆ? ಸೊ ಎಕ್ಸ್ಪ್ಲೇನ್ ಇಟ್. ನೆಕ್ಸ್ಟ್, fourth one, when the hero in you wants to come out, do you usually suppress him or allow him to come out? So ಓಕೆ, ನಿಮ್ಗೆ ಗೊತ್ತಾಯ್ತು ನಿಮ್ಮಲ್ಲೂ ಕೂಡ ಒಬ್ಬ ಹೀರೋ ಇದ್ದಾನೆ ಅಂತ. ಅವಾಗ ಡು ಯು ಯೂಶುವಲಿ ಸಪ್ರೆಸ್ ಹಿಮ್ ಆರ್ ಅಲೌ ಹಿಮ್ ಟು ಕಮ್ ಔಟ್? ಗೊತ್ತಾದ್ಮೇಲೆ ಕೂಡ ಅವನ್ನ ಒಳಗಡೆನೆ, ನಿಮ್ಮ ಒಳಗಡೆನೆ ಹತ್ತಿಕ್ಲಿಕ್ಕೆ ಪ್ರಯತ್ನ ಪಡ್ತೀರಾ. ಸಪ್ರೆಸ್ ಅಂದ್ರೆ ಅಲ್ಲಿ ಒಳಗಡೆ ತಡೆ ಹಿಡಿಯೋದು. ಒಳಗಡೆ ತಡೆ ಹಿಡಿಲಿಕ್ಕೆ ನೋಡ್ತೀರಾ ಅಥವಾ ಆ ಒಬ್ಬ ಹೀರೋನ ನೀವು ಹೊರಗಡೆ ತರ್ತೀರಾ? ಏನದು ಅಲೋ ಹಿಮ್ ಟು ಕಮ್ ಔಟ್. ನಿಮ್ಮಲ್ಲಿ ಇರುವಂತ ಎಲ್ಲರಲ್ಲೂ ಕೂಡ ಒಂದೊಂದು ಏನಿರುತ್ತೆ, ಒಳ್ಳೆಯ ಹ್ಯಾಬಿಟ್ ಇರುತ್ತೆ, ಒಳ್ಳೆಯ ಗುಣಗಳು. ಈಗ ಮನುಷ್ಯನ ಮೇಲೆ ಒಳ್ಳೆಯ ಗುಣಗಳು ಇರುತ್ತೆ, ಕೆಟ್ಟ ಗುಣಗಳು ಕೂಡ ಇರುತ್ತೆ. ಸೊ ಹಾಗಾದರೆ ನಿಮ್ಮಲ್ಲಿ ಕೂಡ ಹೀರೋ ಇದ್ರೆ ನೀವೇನ್ ಮಾಡ್ತೀರಾ? ವಿಲ್ ಯು ಹೆಲ್ಪ್ ಹಿಮ್ ಟು ಕಮ್ ಔಟ್? ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತೀರಾ ಅಥವಾ ಬರ್ಬೇಡ ಅಂತ ಅಲ್ಲೇ ತಡೀತೀರಾ? ವಾಟ್ ಯು ವಿಲ್ ಡೂ? ನೆಕ್ಸ್ಟ್, fifth one, find out an animal in this book that feels ashamed of itself. So in this lesson there is one animal. Find out an animal in this book that feels ashamed of itself. That feels ashamed of itself. So which animal is that? After completing the lesson you will come to know that. Okay. So next, question F, find the poem ನಿನಗೆ ನೀನೇ ಗೆಳೆಯ ನಿನಗೆ ನೀನೇ by Gopal Krishna Adiga and read it. So here the Gopal Krishna Adiga is a one famous Kannada writer, ಅಲ್ಲ poet. ಗೋಪಾಲ್ ಕೃಷ್ಣ ಅಡಿಗವರೇನು ಒಳ್ಳೆ ಒಳ್ಳೆ ಕವನಗಳನ್ನ, ಭಾವಗೀತೆಗಳನ್ನ ನಮ್ಮ ಕನ್ನಡಕ್ಕೆ ನೀಡಿದ್ದಾರೆ. ಸೊ ಅವರು ಬರೆದಂತಹ ಒಂದು ಗೀತೆ ಯಾವುದು? ನಿನಗೆ ನೀನೇ ಗೆಳೆಯ ನಿನಗೆ ನೀನೇ. ಸೊ ಹಿಯರ್ I would like to tell 4 lines for you. Okay, by the Gopal Krishna Adiga. ನಿನಗೆ ನೀನೇ ಗೆಳೆಯ ನಿನಗೆ ನೀನೇ, ನಿನಗೆ ನೀನೇ ಗೆಳೆಯ ನಿನಗೆ ನೀನೇ, ಅವರಿವರ ನಂಬುಗೆಯ ಮಳಲಿ ರಾಶಿಯ ಮೇಲೆ, ಅವರಿವರ ನಂಬುಗೆಯ ಮಳಲಿ ರಾಶಿಯ ಮೇಲೆ, ಬಾಳ ಮನೆಯನ್ನು ಮುಗಿಲೆತ್ತರಿಗೇರಿಸಲಿಹ, ಬಾಳ ಮನೆಯನ್ನು ಮುಗಿಲಿಗೆತ್ತರಿಸಲಿಹ, ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಗೆಳೆಯ. ಸೊ ಹಿಯರ್ ಇವೇನಿದು, ಇದು ಒಂದು ಭಾವಗೀತೆಯ 4 ಸಾಲುಗಳನ್ನ ನಾನು ಇಲ್ಲಿ ಓದಿದೆ. ಯಾರು ಬರೆದಂತದ್ದು? ಗೋಪಾಲ ಕೃಷ್ಣ ಅಡಿಗ ಅವರು ಬರೆದ ಭಾವಗೀತೆಯ 4 ಸಾಲುಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇಫ್ ಯು ಹ್ಯಾವ್ ಅ ಗೂಗಲ್ ಯು ಕ್ಯಾನ್ ಸರ್ಚ್ ಇಟ್ ಔಟ್. ನಿನಗೆ ನೀನೇ ಗೆಳೆಯ ಬೈ ದ ಗೋಪಾಲ್ ಕೃಷ್ಣ ಅಡಿಗ ಅಂತ ನೀವು ಹೊಡೆದ್ರೆ ಅಲ್ಲಿ ಅವರು ಬರೆದಕ್ಕಂತ ಒಂದು ಭಾವಗೀತೆ ನಿಮಗೆ ಬರುತ್ತೆ. ಸೊ ಈ ಒಂದು ಪೋಯಂ ಏನ್ ಹೇಳುತ್ತೆ ಅಂದ್ರೆ, ನಿನಗೆ ನೀನೇ ಗೆಳೆಯ ನಿನಗೆ ನೀನೇ ಅಂದ್ರೆ ನಿನಗೆ ನೀನೇ ಫಸ್ಟಿಗೆ ನಮಗ್ ನಾವೇ ಗೆಳೆಯರಾಗಿರ್ಬೇಕು. ಎಸ್, ಸೊ ಅಂದಾಗ ಮಾತ್ರ ನಮ್ಮನ್ನ ನಾವು ಅರಿತುಕೊಳ್ಳಲು ಸಾಧ್ಯ. ಬಿ ಫ್ರೆಂಡ್ಲಿ ವಿತ್ ಯು. ಸೊ ಯಾಕಿಲ್ಲಿ ಈ ಒಂದು ಸಾಲುಗಳನ್ನ ಕೊಟ್ಟಿದ್ದಾರೆ ಅಂದ್ರೆ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಲೆಸನ್ ಸೆಲ್ಫ್ ರಿಲಯನ್ಸ್. ಸೊ ಸೆಲ್ಫ್ ರಿಲಯನ್ಸ್ ಮೀನ್ಸ್ ಐ ಹ್ಯಾಡ್ ಟೋಲ್ಡ್ ಯು ದಟ್ ಅಬಿಲಿಟಿ ಟು ಡೂ ಥಿಂಗ್ಸ್ ಬೈ ಯುವರ್ ಸೆಲ್ಫ್. ಸೊ ನಿಮ್ಮಷ್ಟಕ್ಕೆ ನೀವೇ ಮಾಡ್ಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು. ಸೊ ನಿಮ್ಮಲ್ಲಿ ಆ ಅಬಿಲಿಟಿ ಇರಬೇಕು. ಯಾವಾಗ ಆ ಅಬಿಲಿಟಿ ಬರುತ್ತೆ? ಸೊ ವೆನ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್, ವೆನ್ ಯು ಕೇರ್ ಅಬೌಟ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವು ಪ್ರೀತಿಸಿದಾಗ, ನಿಮ್ಮನ್ನು ನೀವು ಕೇರ್ ಮಾಡಿದಾಗ, ಸೊ ನಿಮ್ಮಲ್ಲಿ ಒಬ್ಬ ಗೆಳೆಯನನ್ನ ನೀವು ಕಾಣ್ತೀರಿ. ಎಸ್ ಚಿಲ್ಡ್ರನ್ಸ್, shall we start the lesson now? Yes, turn the page number 50.
That morning, I had lost all hopes of my future. I went out and sat under a tree in a field in a dejected mood. To divert myself, I began to watch a kid riding a bicycle at a distance. So here, the author is telling that morning, means one day morning, I had lost all hopes of my future. ಲಾಸ್ಟ್ ಅವ್ರು ಏನ್ ಮಾಡಿದ್ರು, ತಮ್ಮ ಒಂದು ಎಲ್ಲ ಹೋಪ್ಸ್ ಗಳನ್ನ ಅಂದ್ರೆ ಒಂದು ಆಸೆಗಳನ್ನ, ಮುಂದಿನ ಭವಿಷ್ಯದ ಬಗ್ಗೆ ಕೇರ್ ಮಾಡೋದನ್ನ ಅಥವಾ ವಿಚಾರ ಮಾಡೋದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ರು. ಲಾಸ್ಟ್ ಅಂದ್ರೆ ಕಳೆದುಕೊಳ್ಳುವುದು. I went out and sat under a tree in a field in a dejected mood. So suddenly they went under a tree and sat under a tree in a field. Field means ಒಂದು ಹೊಲದಲ್ಲಿ ಇರತಕ್ಕಂತ ಒಂದು ಮರದ ಕೆಳಗಡೆ ಹೋಗಿ ಅವರು ಕುಂತ್ರು. ಅದು ಯಾವ ಸ್ಥಿತಿಯಲ್ಲಿ? in a dejected mood. So happy mood, sad mood, yes. Now the person is in the dejected mood, means he had lost all hopes for his future. To divert myself, I began to watch a kid riding a bicycle at a distance. So there in the some distance, one kid was riding a bicycle. So that person who was sitting under the tree in the depression mood, so to divert that mood, he started to look after that kid who was riding a bicycle in the some distant place. He must be practicing, I thought. He must be practicing, I thought. Then when I looked away for a moment, I heard a scream. So by seeing that kid, the sad person thought that he must be practicing, means he is learning the bicycle. He is trying to learn the bicycle riding, I thought. Then when I looked away for a moment, I heard a scream. Sometime later, for the moments ago, what happened? The person was heard a some sound, screaming sound. Scream means what? Very loud, high-pitched cry. Scream. Scream means very loud. ಒಂದು ಜೋರಾದ ಅಳುವ ಶಬ್ದವನ್ನ ಆ ಒಂದು ಸ್ಯಾಡ್ ಪರ್ಸನ್ ಕೇಳಿದ್ರು. ಸೊ ಏನದು ಶಬ್ದ? ವಿಲ್ ಸಿ ಇಟ್. I did not know what had happened. But the kid had fallen into a ditch and he was screaming. So the screaming sound was which the person heard, that was coming from the kid, but the person did not know that what had happened, what actually happened there, but only he heard the screaming sound. After that, but the kid had fallen into a ditch. The kid who was riding the bicycle, he had fallen into a ditch. Ditch means what? Long narrow channel cut into the ground. Long narrow channel. Ditch. D-I-T-C-H. Long narrow channel. Okay. ಮೀನ್ಸ್ ಅಲ್ಲೊಂದು ಏನಿತ್ತು, ಒಂದು ಸಣ್ಣ ಒಂದು ಉದ್ದಾಗಿ ಕೊಡದಂತಹ ಗ್ರೌಂಡ್ ಮೇಲೆ ಕೊಡದಂತಹ ಒಂದು ತೆಗ್ಗಾದ ಪ್ರದೇಶ. ಲಾಂಗ್ ನ್ಯಾರೋ ಚಾನಲ್ ಕಟ್ ಇನ್ ಟು ದ ಗ್ರೌಂಡ್. ಅದು ಭೂಮಿಯಲ್ಲಿ ಕಟ್ ಮಾಡಿದಂತಹ ಒಂದು ಚಾನಲ್ ಇತ್ತಂತೆ, ಅದು ಉದ್ದ ಬಹಳ ಇತ್ತಂತೆ. ಸೊ ಆ ಒಂದು ಡಿಚ್ ಅಲ್ಲಿ ಹೋಗಿ ಆ ಒಂದು ಕಿಡ್ ಅಲ್ಲಿ ಬಿದ್ಬಿಡ್ತು. ಫಾಲನ್ ಇನ್ ಟು ಡಿಚ್ ಅಂಡ್ ಹಿ ವಾಸ್ ಸ್ಕ್ರೀಮಿಂಗ್. ಸೊ ಫಾರ್ ದಟ್ ದ ಕಿಡ್ ವಾಸ್ ಸ್ಕ್ರೀಮಿಂಗ್, ಮೀನ್ಸ್ ದ ಕಿಡ್ ವಾಸ್ ಕ್ರೈಯಿಂಗ್ ಲೌಡ್ಲಿ. The boy's bicycle was also in a bad shape. Not only the kid was crying, even though his bicycle, the boy's bicycle, is also in the bad shape. Means the bicycle also got damaged. I went to help him. No thanks, the kid replied. So the person went to help the kid. For that, the kid replied that no thanks, parvagilla,
ಥ್ಯಾಂಕ್ಸ್. ನೋ ಥ್ಯಾಂಕ್ಸ್ ಅಂದ್ರೇನು ಪರವಾಗಿಲ್ಲ ಬೇಡ ಅಂತಂದು ಆ ಒಂದು ಕಿಡ್ ರಿಪ್ಲೈ ಮಾಡ್ತು. ಐ ಕ್ಯಾನ್ ಹೆಲ್ಪ್ ಮೈ ಸೆಲ್ಫ್. ದ ಕಿಡ್ ಸೆಡ್ ದಟ್ ಐ ಕ್ಯಾನ್ ಹೆಲ್ಪ್ ಮೈ ಸೆಲ್ಫ್. ಹಿ ಸೀಮ್ ಟು ಬಿ ಅ ಸೆಲ್ಫ್ ರಿಲಯಂಟ್ ಚೈಲ್ಡ್. ಸೊ ದ ಕಿಡ್ ಸೆಡ್ ದಟ್ ಐ ಕ್ಯಾನ್ ಹೆಲ್ಪ್ ಮೈ ಸೆಲ್ಫ್. ನೋ ಥ್ಯಾಂಕ್ಸ್, ನೀವೇನ್ ಹೆಲ್ಪ್ ಮಾಡೋದು ಬೇಡ, ಥ್ಯಾಂಕ್ಸ್, ನಾನೇನ್ ಮಾಡ್ತೀನಿ ನನ್ನಷ್ಟಕ್ಕೆ ನಾನೇ ಐ ಕ್ಯಾನ್ ಹೆಲ್ಪ್ ಮೈ ಸೆಲ್ಫ್, ನನ್ನಷ್ಟಕ್ಕೆ ನಾನೇ ಸಹಾಯ ಮಾಡ್ಕೋತೀನಿ ಅಂತ ತಿಳ್ಕೊಂಡು ಆ ಕಿಡ್ ಹೇಳ್ತು. ಹಿ ಸೀಮ್ ಟು ಬಿ ಅ ಸೆಲ್ಫ್ ರಿಲಯಂಟ್. ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ, ಸೊ ಈ ಒಂದು ಮಾತುಗಳನ್ನ ಕೇಳಿದ್ರೆ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಸೀಮ್ ಟು ಬಿ ಅ ಸೆಲ್ಫ್ ರಿಲಯಂಟ್ ಚೈಲ್ಡ್. ಸೆಲ್ಫ್ ರಿಲಯಂಟ್ ಮೀನ್ಸ್ ಸೆಲ್ಫ್ ರಿಲಯನ್ಸ್ ಅಂಡ್ ದಿ ಸೆಲ್ಫ್ ರಿಲಯಂಟ್ ಬೋತ್ ಆರ್ ದಿ ಸೇಮ್ ಮೀನಿಂಗ್. ಸೆಲ್ಫ್ ರಿಲಯಂಟ್ ಮೀನ್ಸ್ ಅಂದ್ರೆ ಅವರವರ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋದು. ಸೊ ಇವ್ರಿಗೆ ಏನ್ ಅನಿಸ್ತು ಅಂದ್ರೆ ಆ ಒಂದು ಚೈಲ್ಡ್ ಅನ್ನ ನೋಡಿದಾಗ, ಸೊ ಹಿ ಕ್ಯಾನ್ ಕೇಪಬಲ್ ಟು ಡೂ ದ ಥಿಂಗ್ಸ್ ಬೈ ಹಿಮ್ಸೆಲ್ಫ್ ಅಂತ ಆ ಒಬ್ಬ ಪರ್ಸನ್ಗೆ ಅನ್ನಿಸ್ತು. ಹಿ ಡಿಡ್ ನಾಟ್ want others to show mercy on him. He did not want others to show mercy on him. ಸೊ ಇಲ್ಲಿ ಅವ್ರಿಗೆ ಏನ್ ಅನಿಸ್ತಂದ್ರೆ, ಸೊ ಬೇರೆಯವರು ಅದಷ್ಟು ಶೋ ಮರ್ಸಿ. ಮರ್ಸಿ ಅಂದ್ರೆ ಏನು? ಕರುಣೆ, ಒಂದು ದಯಾ, ಒಂದು ಕರುಣೆ. ಅಯ್ಯೋ ಪಾಪ ಅಂತ ನಾವೇನ್ ಹೇಳ್ತೀವಿ, ದಾಟ್ ವಿ ಕಾಲ್ ಇಟ್ ಆಸ್ ದಿ ಮರ್ಸಿ. ಆ ಒಂದು ಮರ್ಸಿ, ಆ ಒಂದು ಕರುಣೆಯನ್ನ ತೋರಿಸೋದು ಆ ಒಂದು ಚೈಲ್ಡ್ಗೆ ಬೇಕಾಗಿರ್ಲಿಲ್ಲ. ಓಕೆ, ನೆಕ್ಸ್ಟ್. He picked up the broken bicycle and limped back to his house. So suddenly the child, the boy which was fallen into the long channel, so he woke up and he picked up the broken cycle. The cycle was broken. He picked up that broken cycle and limped back to his house. He went back to his house. So if this child can do this, you can also be a self-reliant person, can't you? Yes. See here, if this child, so ಒಂದು ಸಣ್ಣ ಮಗು ಒಂದು ಬೈಸಿಕಲ್ ಅನ್ನ ಕಲಿತಾ ಇರುವಂತಹ ಮಗು ಒಂದು ಚಾನಲ್ ಅಲ್ಲಿ, ಒಂದು ನ್ಯಾರೋ ಚಾನಲ್ ಅಲ್ಲಿ ಬಿದ್ದಾಗ ತನ್ನಷ್ಟಕ್ಕೆ ತಾನೇ ಎದ್ದು ಆ ಒಂದು ಬೈಸಿಕಲ್ ಅಷ್ಟು ಫ್ರಾಕ್ಚರ್, ಅಷ್ಟು ಡ್ಯಾಮೇಜ್ ಆಗಿದೆ ಅಂದ್ರೆ ಇನ್ನ ಪಾಪ ಮಗುವಿಗೆ ಏನಾಗಿರ್ಬಾರ್ದು, he might have got the some injuries to his body ಅಲ್ಲ. ಸೊ ಅವನಿಗೂ ಕೂಡ ಪೆಟ್ಟಾಗಿರ್ಬೋದು. ಬಟ್ ಅದನ್ನ ಲೆಕ್ಕಿಸದೆ ಅವನು ಏನ್ ಮಾಡಿದ, ತನ್ನಷ್ಟಕ್ಕೆ ತಾನು ಎದ್ದು ಆ ಬೈಸಿಕಲ್ ಅನ್ನ ತಗೊಂಡು ಹೆಲ್ಪ್ ಮಾಡಕ್ ಹೋದ್ರು ಕೂಡ he refused to take the help. ಸೊ ಆ ಒಂದು ಚೈಲ್ಡೇ, if this child can do this, you can also be a self-reliant. So one small child ಈ ತರ ಒಂದು ಸೆಲ್ಫ್ ರಿಲಯಂಟ್ ಆಗಿದೆ ಅಂದ್ರೆ, ಕಾಂಟ್ ಯು, ದ ಆಥರ್ ಈಸ್ ಕ್ವಶನಿಂಗ್ ಟು ಯು, ಕಾಂಟ್ ಯು. ಸೊ ನಿಮಗೆ ನೀವೇ ಸೆಲ್ಫ್ ರಿಲಯಂಟ್ ಆಗಿ ಇರ್ಲಿಕ್ಕೆ ಆಗೋದಿಲ್ವಾ? ಸೊ ಐ ಆಕ್ಚುಲಿ ಹರ್ಡ್ someone whisper this in my mind. I actually heard someone whisper this in my mind means ಯಾರೋ ಒಬ್ರು ಬಂದು ಅವ್ರ ತಲೆ ಒಳಗಡೆ ವಿಸ್ಪರ್ ಅಂದ್ರೆ ಈ ಒಂದು ಮಾತುಗಳನ್ನ ಗೊರದಂಗಾಯ್ತು. ಸೊ ಒಂದು ಚೈಲ್ಡ್, ಒಂದು ಸಣ್ಣ ಮಗು ಈ ಒಂದು ಸೆಲ್ಫ್ ರಿಲಯಂಟ್ ಇದೆ ಅಂದ್ರೆ ನಿನ್ನ ಹತ್ರ ಇಲ್ವಾ, ಕಾಂಟ್ ಯು ಅಂತಂದು ಯಾರೋ ಅಲ್ಲಿ ಬಂದು ಅವರ ತಲೆಯಲ್ಲಿ ಒಂಥರ ಗೊಲುಗ್ದಂಗೆ ಆಯ್ತು. ವಿಸ್ಪರ್ ಅಂದ್ರೆ ಮೆಲ್ಲಗೆ ಮಾತನಾಡೋದು. ಸೊ grace seemed to have descended on me. I felt a strong urge to deal with my problems, my depression and my negative thoughts. So for a moment the person seemed to have a descended on me. Grace seemed, grace ಅಂದ್ರೆ ಒಂದು ಏನಂತ ಹೇಳ್ತೀವಿ ನಾವು, ಗ್ರೇಸ್, ಗಾಡ್ಸ್ ಗ್ರೇಸ್. ಸೊ ಒಂದು ದೇವರ ದೃಷ್ಟಿ ಅಥವಾ ಒಂದು ದೃಷ್ಟಿ ಅವ್ರ ಮೇಲೆ ಬಿದ್ದಂಗಾಗಿ ಅವ್ರಿಗೆ ಏನಾಯ್ತು, ಐ ಫೆಲ್ಟ್ ಅ ಸ್ಟ್ರಾಂಗ್ ಅರ್ಜ್ ಟು ಡೀಲ್. ಸೊ ಒಂದು ಸ್ಟ್ರಾಂಗ್ ಎಮೋಷನ್ ಬಂತು ಅವರಿಗೆ, ಏನಂತ, ಸೊ ನನ್ನ ಪ್ರಾಬ್ಲಮ್ಸ್ ಕೂಡ ಏನಲ್ಲ, ಐ ಕ್ಯಾನ್ ಡೀಲ್ ವಿತ್ ಮೈ ಪ್ರಾಬ್ಲಮ್ಸ್. ಸೊ ಐ ಫೆಲ್ಟ್ ಅ ಸ್ಟ್ರಾಂಗ್ ಅರ್ಜ್ ಟು ಡೀಲ್ ವಿತ್ ಮೈ ಪ್ರಾಬ್ಲಮ್ಸ್, ಮೈ ಡಿಪ್ರೆಷನ್ ಅಂಡ್ ಮೈ ನೆಗೆಟಿವ್ ಥಾಟ್ಸ್. ಸೊ ನಂದು ಡಿಪ್ರೆಷನ್ ಮತ್ತು ನಾನು ಏನು ನೆಗೆಟಿವ್ ಥಾಟ್ ಅನ್ನ ಮಾಡ್ತಾ ಇದ್ದೀನಿ, ಸೊ ಇದೇನೂ ಅಲ್ಲ. ಸೊ ಐ ಕ್ಯಾನ್ ಬಿ ಅ ಮೋರ್ ಸ್ಟ್ರಾಂಗ್ ಪರ್ಸನ್ ಅಂತಂದು ಆ ಒಂದು ಭಾವನೆ ಆ ಒಂದು ಪರ್ಸನ್, ಏನು ಸ್ಯಾಡ್ ಆಗಿ ಕುಂತಿದ್ರು ಆ ಪರ್ಸನ್ ಅಲ್ಲಿ ಬಂತು. ಓಕೆ ಚಿಲ್ಡ್ರನ್ಸ್, ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ವಿಲ್ ಸಿ ಇನ್ ದಿ next class. So here there are so many new words are there. So please make a list of new words and read the lesson. Okay, we'll continue in the next class.